Install IDU of floor, ceiling, cassette mounted split AC part 1. ನಮಸ್ಕಾರ, ನನ್ನ ಹೆಸರು ಅನುಷ್ಕಾ. ಇಂದಿನ ಸೆಷನ್ಗೆ ನೀವೆಲ್ಲರೂ ಉತ್ಸುಕರಾಗಿರುವಿರಿ ಎಂದು ನಾನು ಭಾವಿಸುತ್ತೇನೆ. ಈ ಮಾಡ್ಯೂಲ್ನಲ್ಲಿ ನಾವು ನೇಲ ಛಾವಣಿ ಅಥವಾ ಕ್ಯಾಸೆಟ್ ಮೌಂಟಿಂಗ್ ಸ್ಪ್ಲಿಟ್ AC ಒಳಾಂಗಣ ಘಟಕವನ್ನು ಇನ್ಸ್ಟಾಲ್ ಮಾಡಲು ಕಲಿಯಲಿದ್ದೇವೆ. ಈ ಚಟುವಟಿಕೆಯ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳನ್ನು ಸಾಧ್ಯವಾಗುತ್ತದೆ. ಸ್ಪ್ಲಿಟ್ ACಯ ಯಾಂತ್ರಿಕ ವಿದ್ಯುತ್ ಘಟಕಗಳನ್ನು ಗುರುತಿಸಲು ಸಾಧ್ಯವಾಗುತ್ತದೆ. ಸ್ಪ್ಲಿಟ್ ACಯ ಇಂಡೋರ್ ಯೂನಿಟ್ ಅನ್ನು ಆನ್ ಆಫ್ ಮಾಡಲು ಮತ್ತು ಅದನ್ನು ಇರಿಸಲು ಸೂಕ್ತವಾದ ಸ್ಥಳವನ್ನು ಆಯ್ಕೆ ಮಾಡಲು, ಸ್ಪ್ಲಿಟ್ AC ವ್ಯವಸ್ಥೆಯ ಇಂಡೋರ್ ಯೂನಿಟ್ ಅನ್ನು ಇನ್ಸ್ಟಾಲ್ ಮಾಡಲು, ಸ್ಪ್ಲಿಟ್ ACಯ ಔಟ್ಡೋರ್ ಯೂನಿಟ್ ಅನ್ನು ಆನ್ ಆಫ್ ಮಾಡಲು ಮತ್ತು ಅದನ್ನು ಇರಿಸಲು ಸೂಕ್ತವಾದ ಸ್ಥಳವನ್ನು ಆಯ್ಕೆ ಮಾಡಲು, ಸ್ಪ್ಲಿಟ್ AC ವ್ಯವಸ್ಥೆಯ ಔಟ್ಡೋರ್ ಯೂನಿಟ್ ಅನ್ನು ಇನ್ಸ್ಟಾಲ್ ಮಾಡಲು, ಸ್ಪ್ಲಿಟ್ ACಯ ಔಟ್ಡೋರ್ ಯೂನಿಟ್ನ ಕಂಪೋನೆಂಟ್ಗಳನ್ನು ಪರಿಶೀಲಿಸಲು. ಈಗ ಈ ಚಟುವಟಿಕೆಯನ್ನು ಮಾಡಲು ಅಗತ್ಯವಿರುವ ಉಪಕರಣಗಳು, ವಸ್ತುಗಳು ಮತ್ತು ಸಾಧನಗಳನ್ನು ನೋಡೋಣ. ಅಗತ್ಯವಿರುವ ಪರಿಕರಗಳು, ಉಪಕರಣಗಳು ಮತ್ತು ಸಾಧನಗಳು: ಟ್ರೇನಿಗಳ ಕಿಟ್ 1, ಸ್ಕ್ರೂ ಡ್ರೈವರ್ 1 ಸೆಟ್, ಕಟಿಂಗ್ ಪ್ಲಾಯರ್ 1, ಸುತ್ತಿಗೆ 450 ಗ್ರಾಂ 1, ಪ್ರಾಯ್ ಬಾರ್ 1, ಸ್ಕ್ರೂ ಸ್ಪ್ಯಾನರ್ 8 1, ಸ್ಪಿರಿಟ್ ಲೆವೆಲ್ 1 ಸೆಟ್, ಅಲೆನ್ ಕೀ 1 ಸೆಟ್, ಟೆಸ್ಟರ್ 1, ಟೆಕ್ನಿಷಿಯನ್ ಟೂಲ್ ಕಿಟ್ 1, ಡಬಲ್ ಎಂಡ್ ಸ್ಪ್ಯಾನರ್ ಸೆಟ್ 1, ವ್ಯಾಕ್ಯೂಮ್ ಪಂಪ್ 1, ಚಾರ್ಜಿಂಗ್ ಮೆದುಗೊಳವೆ 1, ಹ್ಯಾಂಡ್ ಶಟ್ ಆಫ್ ವಾಲ್ವ್ 1, ಪ್ರೆಷರ್ ಗೇಜ್ 1, ಡ್ರಿಲ್ಲಿಂಗ್ ಯಂತ್ರ 1, ಏರ್ ಬ್ಲೋವರ್ 1, ಕಂಪೌಂಡ್ ಗೇಜ್ 1, ಫ್ಲೇರಿಂಗ್ ಟೂಲ್ ಕಿಟ್ 1, ಪಿಂಚಿಂಗ್ ಟೂಲ್ 1. ಅಗತ್ಯವಿರುವ ಸಲಕರಣೆಗಳು: ಸ್ಪ್ಲಿಟ್ AC ವ್ಯವಸ್ಥೆ 1, ಅಗತ್ಯವಿರುವ ವಸ್ತುಗಳು ಮತ್ತು ಘಟಕಗಳು: ಲ್ಯೂಬ್ರಿಕೇಟಿಂಗ್ ಆಯಿಲ್ ಅಗತ್ಯಕ್ಕೆ ತಕ್ಕಷ್ಟು, ಗ್ರೀಸ್ ಅಗತ್ಯಕ್ಕೆ ತಕ್ಕಷ್ಟು, ಆಂಗಲ್ ಫ್ರೇಮ್, ರಬ್ಬರ್ ಪ್ಯಾಡ್, ರಿಲೇ, ಕೆಪಾಸಿಟರ್, ಟ್ರೈಕ್ಲೋರೋಎಥಿಲೀನ್, ಹತ್ತಿ ತ್ಯಾಜ್ಯ, ವೈರ್ ಬ್ರಷ್. ಸ್ಪ್ಲಿಟ್ AC ಎಂದರೇನು ನಿಮಗೆ ಗೊತ್ತಾ? ಸ್ಪ್ಲಿಟ್ ಸಿಸ್ಟಮ್ ಏರ್ ಕಂಡೀಷನರ್ 2 ಭಾಗಗಳನ್ನು ಒಳಗೊಂಡಿದೆ: ಇಂಡೋರ್ ಮತ್ತು ಔಟ್ಡೋರ್ ಯೂನಿಟ್. ಇಂಡೋರ್ ಯೂನಿಟ್ ಶಾಖವನ್ನು ಹೀರಿಕೊಳ್ಳುತ್ತದೆ, ಆದರೆ ಔಟ್ಡೋರ್ ಯೂನಿಟ್ ಗಾಳಿಯನ್ನು ತಂಪಾಗಿಸುತ್ತದೆ ಮತ್ತು ಸಣ್ಣ ಗೋಡೆಯ ರಂಧ್ರದ ಮೂಲಕ ಹಾದು ಹೋಗುವ ಇನ್ಸುಲೇಟೆಡ್ ಟ್ಯೂಬ್ಗಳ ಮೂಲಕ ಅದನ್ನು ಒಳಾಂಗಣದಲ್ಲಿ ಸರ್ಕ್ಯುಲೇಟ್ ಮಾಡುತ್ತದೆ. ನಿಮ್ಮ ಕಟ್ಟಡದ ವಿನ್ಯಾಸ, ಗಾತ್ರ ಮತ್ತು ಹವಾಮಾನ ನಿಯಂತ್ರಣದ ಅಗತ್ಯತೆಗಳ ಆಧಾರದ ಮೇಲೆ ಇಂಡೋರ್ ಯೂನಿಟ್ ಅನ್ನು ಗೋಡೆ, ನೆಲ, ಸೀಲಿಂಗ್ ಅಥವಾ ಕ್ಯಾಸೆಟ್ ಆಗಿ ಇನ್ಸ್ಟಾಲ್ ಮಾಡಬಹುದು. ಸ್ಪ್ಲಿಟ್ ACಯ ವಿವಿಧ ಭಾಗಗಳು: ಸಂಕೋಚಕ, ಕಂಪ್ರೆಸರ್, ಕಂಡೆನ್ಸರ್ ಕಾಯಿಲ್, ಎವಾಪರೇಟರ್ ಕಾಯಿಲ್, ಫ್ಯಾನ್, ಏರ್ ಫಿಲ್ಟರ್, ಕಂಡೆನ್ಸರ್, ಬ್ಲೋವರ್, ಶೀತಕ ರೆಫ್ರಿಜರೆಂಟ್, ಥರ್ಮಿಸ್ಟರ್, ಏರ್ ಕಂಡೀಷನರ್, ಏರ್ಕಾನ್ ಬ್ರಾಕೆಟ್, ಕೆಪಾಸಿಟರ್, ಡ್ರೈನ್ ಮೆದುಗೊಳವೆ, ಔಟ್ಡೋರ್ ಯೂನಿಟ್, ಎವಾಪರೇಟರ್, ಫಿಲ್ಟರ್, ಫ್ರಂಟ್ ಪ್ಯಾನೆಲ್. ಈಗ ಅದನ್ನು ಹೇಗೆ ಇನ್ಸ್ಟಾಲ್ ಮಾಡಬೇಕು ಎಂದು ನೋಡೋಣ. ಕಾರ್ಯ 1: ಸಲಕರಣೆಯನ್ನು ಅನ್ಪ್ಯಾಕ್ ಮಾಡುವುದು. ಪ್ಯಾಕ್ ಮಾಡಲಾದ ವಸ್ತುಗಳನ್ನು ಸರಿಯಾಗಿ ಇರಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಸೇರಿಸಬಹುದಾದ ಯಾವುದೇ ಸೂಚನಾ ಸ್ಲಿಪ್ಗಳನ್ನು ನೋಡಿ. ಒದಗಿಸಿದ ಸೂಚನೆಗಳನ್ನು ಪರಿಶೀಲಿಸಿ. ಮರದ ಪ್ಯಾಕೇಜಿಂಗ್ ಅನ್ನು ಬೇರ್ಪಡಿಸಲು ಸುತ್ತಿಗೆ ಮತ್ತು ನೈಲ್ ತೆಗೆದುವ ಯಂತ್ರವನ್ನು ಬಳಸಿ. ಬದಿಗಳಿಂದ ಎಲ್ಲಾ ಮರದ ಪ್ಯಾನೆಲ್ಗಳನ್ನು ತೆಗೆದುಹಾಕಿ. ಅಟ್ಯಾಚ್ ಮಾಡಲಾದ ಯಾವುದೇ ಬೋಲ್ಟ್ಗಳಿಗಾಗಿ ಯೂನಿಟ್ನ ತಳಭಾಗವನ್ನು ಪರೀಕ್ಷಿಸಿ. ಯಾವುದೇ ಬೋಲ್ಟ್ ಅಥವಾ ನಟ್ಗಳನ್ನು ಸಡಿಲಗೊಳಿಸಲು ಮತ್ತು ತೆಗೆದುಹಾಕಲು ಸೂಕ್ತವಾದ ಸ್ಪ್ಯಾನರ್ ಅನ್ನು ಬಳಸಿ. ಅದರ ಪ್ಯಾಕೇಜಿಂಗ್ನಿಂದ ಯೂನಿಟ್ ಅನ್ನು ಹೊರತೆಗೆಯಿರಿ. ಉಪಕರಣದ ಎಲ್ಲಾ ಬದಿಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ಯಾವುದೇ ಹಾನಿ ಅಥವಾ ಡೆಂಟ್ಗಳಿಗಾಗಿ ಯೂನಿಟ್ ಅನ್ನು ಪರೀಕ್ಷಿಸಿ. ಎಲ್ಲ ಭಾಗಗಳು ಉತ್ತಮ ಸ್ಥಿತಿಯಲ್ಲಿವೆಯೇ ಎಂದು ಪರಿಶೀಲಿಸಿ.
ಯಾವುದೇ ಹಾನಿ ಅಥವಾ ಡೆಂಟ್ ಕಂಡುಬಂದಲ್ಲಿ ತಕ್ಷಣ ಸಪ್ಲೈಯರ್ಗೆ ತಿಳಿಸಿ. ಫಿಲ್ಟರ್ ಸ್ಥಿತಿಯನ್ನು ಪರಿಶೀಲಿಸಿ. ಫ್ಯಾನ್ ಮೋಟಾರ್ ಬ್ಲೋವರ್ ಉತ್ತಮ ಸ್ಥಿತಿಯಲ್ಲಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಫ್ಯಾನ್ ಮೋಟಾರ್ ಸಾಮರ್ಥ್ಯವು ಸಪ್ಲೈಯರ್ಸ್ ಮ್ಯಾನ್ಯುಯಲ್ಗೆ ಹೊಂದಿಕೆಯಾಗುತ್ತದೆಯೇ ಎಂಬುದನ್ನು ದೃಢೀಕರಿಸಿ. ಹಾನಿಯ ಯಾವುದೇ ಚಿಹ್ನೆಗಳಿಗಾಗಿ ಎವ್ಯಾಪರೇಟರ್ ಫಿನ್ಗಳನ್ನು ಪರೀಕ್ಷಿಸಿ. ಇನ್ಸ್ಟಾಲೇಷನ್ 2 ವಿಭಿನ್ನ ಭಾಗಗಳನ್ನು ಹೊಂದಿದೆ. ಇಂಡೋರ್ ಯೂನಿಟ್ ಮತ್ತು ಔಟ್ಡೋರ್ ಯೂನಿಟ್ ಅನ್ನು ಇನ್ಸ್ಟಾಲ್ ಮಾಡುವುದು. ಕಾರ್ಯ 2. ಇಂಡೋರ್ ಇನ್ಸ್ಟಾಲೇಷನ್ಗೆ ಸ್ಥಳವನ್ನು ಆರಿಸಿ. ವಿನ್ಯಾಸದ ವಿಶೇಷಣಗಳ ಪ್ರಕಾರ ಕೋಣೆಯ ಗಾತ್ರವನ್ನು ಅಳೆಯಿರಿ. ರೂಮ್ ಎಂಟ್ರೆನ್ಸ್ನಲ್ಲಿ ನೇರವಾಗಿ ಇಂಡೋರ್ ಯೂನಿಟ್ ಅನ್ನು ಇರಿಸುವುದನ್ನು ತಪ್ಪಿಸಿ. ನೆಲದ ಮಟ್ಟವು ಸಮತಟ್ಟಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಯೂನಿಟ್ ಅನ್ನು ಒಂದು ಮೂಲೆಯಲ್ಲಿ ಇರಿಸಿ. ವಿದ್ಯುತ್ ಸರಬರಾಜು ಇಂಡೋರ್ ಯೂನಿಟ್ ಹತ್ತಿರ ಇರುವಂತೆ ವ್ಯವಸ್ಥೆ ಮಾಡಿ. ಆಯ್ಕೆ ಮಾಡಿದ ಸ್ಥಳವು ನೇರ ಸೂರ್ಯನ ಬೆಳಕು ಮತ್ತು ಇತರ ಶಾಖದ ಮೂಲಗಳಿಂದ ರಕ್ಷಿಸಲ್ಪಟ್ಟಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಇಂಡೋರ್ ಮತ್ತು ಔಟ್ಡೋರ್ ಯೂನಿಟ್ಗಳ ನಡುವಿನ ಪೈಪ್ ಸಂಪರ್ಕಕ್ಕಾಗಿ ರಂಧ್ರವನ್ನು ಕೊರೆಯಲು ಅನುಕೂಲಕರವಾದ ಸ್ಥಳವನ್ನು ಆಯ್ಕೆ ಮಾಡಿ. ಅಗತ್ಯಕ್ಕೆ ತಕ್ಕಂತೆ ಕೋಣೆಯನ್ನು ಇನ್ಸುಲೇಟ್ ಮಾಡಿ. ಸಾಕಷ್ಟು ಗಾಳಿಯ ಹರಿವು ಇರುವಲ್ಲಿ ಇಂಡೋರ್ ಯೂನಿಟ್ ಅನ್ನು ಇರಿಸಿ. ಹಿಂತಿರುಗುವ ಗಾಳಿಯ ಪ್ರದೇಶದಲ್ಲಿ ಯಾವುದೇ ಅಡೆತಡೆಗಳಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಕೋಣೆಯ ಹೊರಗೆ ಸುಲಭವಾಗಿ ಡ್ರೈನೇಜ್ ಅನ್ನು ಅನುಮತಿಸಲು ಇಂಡೋರ್ ಯೂನಿಟ್ ಅನ್ನು ಇರಿಸಿ. ಸರಿಯಾದ ಕಾರ್ಯಾಚರಣೆಗಾಗಿ ಇಂಡೋರ್ ಯೂನಿಟ್ ಸುತ್ತಲೂ ಸಾಕಷ್ಟು ಮುಕ್ತ ಭಾಗವನ್ನು ನಿರ್ವಹಿಸಿ. ಕಿಟಕಿಗಳಿಗೆ ಸೂಕ್ತವಾದ ಗಾಳಿ ಪರದೆಗಳು ಅಥವಾ ಗಾಢ ಹೊದಿಕೆಗಳನ್ನು ಬಳಸಿ. ಯೂನಿಟ್ ಅನ್ನು ಅದರ ಮೇಲೆ ನೀರು ತೊಟಕುವ ಸ್ಥಳದಲ್ಲಿ ಇರಿಸುವುದನ್ನು ತಪ್ಪಿಸಿ. ಕಾರ್ಯ 3. ಇನ್ಸ್ಟಾಲೇಷನ್. ಹಂತ 1. ನೆಲದ ಮೇಲೆ ಇಂಡೋರ್ ಯೂನಿಟ್ ಅನ್ನು ಇನ್ಸ್ಟಾಲ್ ಮಾಡಲು ಗೊತ್ತುಪಡಿಸಿದ ಕೋಣೆಯ ಮೂಲೆಯಲ್ಲಿ ಇಂಡೋರ್ ಯೂನಿಟ್ ಅನ್ನು ಇರಿಸಿ. ಸ್ಪಿರಿಟ್ ಲೆವೆಲ್ ಅನ್ನು ಬಳಸಿಕೊಂಡು ನೆಲವು ಸಮತಟ್ಟಾಗಿದೆಯೇ ಎಂಬುದನ್ನು ಪರಿಶೀಲಿಸಿ. ಅಡೆತಡೆ ಇಲ್ಲದ ಕೆಲಸಕ್ಕಾಗಿ ಸಾಕಷ್ಟು ಜಾಗವನ್ನು ಖಚಿತಪಡಿಸಿಕೊಳ್ಳಿ. ಕಂಪನಗಳನ್ನು ಕಡಿಮೆ ಮಾಡಲು ಇಂಡೋರ್ ಯೂನಿಟ್ ಅಡಿಯಲ್ಲಿ ರಬ್ಬರ್ ಪ್ಯಾಡ್ಗಳನ್ನು ಬಳಸಿ. PVC ಪೈಪ್ ಬಳಸಿ ಸರಿಯಾದ ಡ್ರೈನೇಜ್ ಅನ್ನು ಹೊಂದಿಸಿ. ಪರಿಣಾಮಕಾರಿ ನೀರಿನ ಹರಿವಿಗಾಗಿ ಇಂಡೋರ್ ಯೂನಿಟ್ ಅನ್ನು ಒಂದು ಬದಿಯಲ್ಲಿ ಸ್ವಲ್ಪ ಮೇಲಕ್ಕೆ ಭಾಗಿಸಿ. PVC ಡ್ರೈನ್ ಲೈನ್ ಉದ್ದಕ್ಕೂ ಸಮವಾಗಿ ಕ್ಲ್ಯಾಂಪ್ಗಳನ್ನು ಇನ್ಸ್ಟಾಲ್ ಮಾಡಿ. ಇಂಡೋರ್ ಯೂನಿಟ್ಗೆ ಸಕ್ಷನ್ ಮತ್ತು ಲಿಕ್ವಿಡ್ ಲೈನ್ಗಳನ್ನು ಸಂಪರ್ಕಿಸಲು ಜಾಗವನ್ನು ನಿಯೋಜಿಸಿ. ಕಾರ್ಯಾಚರಣೆಯ ಸಮಯದಲ್ಲಿ ಕಂಪನಕ್ಕಾಗಿ ಬ್ಲೋವರ್ ಅನ್ನು ಪರೀಕ್ಷಿಸಿ. ಗಾಳಿಯ ಹರಿವಿನ ಹಾದಿಯಲ್ಲಿ ಯಾವುದೇ ಅಡೆತಡೆಗಳಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಎಲ್ಲ ಫ್ಲೇರ್ ಫಿಟ್ಟಿಂಗ್ಗಳನ್ನು ಸುರಕ್ಷಿತವಾಗಿ ಬಿಗಿಗೊಳಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಬ್ಲೋವರ್ಗಳನ್ನು ಶಾಫ್ಟ್ಗೆ ಸರಿಯಾಗಿ ಜೋಡಿಸಲಾಗಿದೆಯೇ ಎಂದು ಪರಿಶೀಲಿಸಿ. ಅಲೆನ್ ಸ್ಕ್ರೂ ಅನ್ನು ನಿಧಾನವಾಗಿ ಬಿಗಿಗೊಳಿಸಿ. ಅಗತ್ಯವಿರುವಂತೆ ಫ್ಯಾನ್ ಮೋಟಾರ್ ಅನ್ನು ಲ್ಯೂಬ್ರಿಕೇಟ್ ಮಾಡಿ. ಏರ್ ಬ್ಲಾಕೇಜ್ ಅನ್ನು ತಡೆಗಟ್ಟಲು ಎವ್ಯಾಪರೇಟರ್ ಡ್ರೈನ್ನಲ್ಲಿ ಯು-ಟ್ರ್ಯಾಪ್ ಅನ್ನು ಇನ್ಸ್ಟಾಲ್ ಮಾಡಿ. ಇಂಡೋರ್ ಮತ್ತು ಔಟ್ಡೋರ್ ಯೂನಿಟ್ಗಳ ನಡುವೆ ಶಿಫಾರಸು ಮಾಡಿದ ಅಂತರವನ್ನು ಕಾಪಾಡಿಕೊಳ್ಳಿ. ಮುಕ್ತ ನೀರಿನ ಹರಿವನ್ನು ಖಚಿತಪಡಿಸಿಕೊಳ್ಳಲು ಡ್ರೈನ್ ಲೈನ್ PVCನಲ್ಲಿ ಯು-ಟ್ರ್ಯಾಪ್ ಅನ್ನು ಸ್ಥಾಪಿಸಿ. ಸೋರಿಕೆಯನ್ನು ತಡೆಗಟ್ಟಲು PVC ಜಾಯಿಂಟ್ ಸಂಪರ್ಕಗಳಿಗೆ ಸರಿಯಾದ ಅಧೆಸಿವ್ ಅನ್ನು ಬಳಸಿ. ವಿಭಿನ್ನ ವೇಗ ಮತ್ತು ಏರ್ ಥ್ರೋಗಾಗಿ ಫ್ಯಾನ್ ಮೋಟಾರ್ ಅನ್ನು ಪರೀಕ್ಷಿಸಿ. ಏರ್ ಥ್ರೋ ಗರಿಷ್ಠ ಫಿಲ್ಟರ್ ಪ್ರದೇಶವನ್ನು ತಲುಪುತ್ತದೆಯೇ ಎಂದು ದೃಢೀಕರಿಸಿ. ಎಲ್ಲ ಇಂಡೋರ್ ಯೂನಿಟ್ ಫಿಟ್ಟಿಂಗ್ಗಳು ಸುರಕ್ಷಿತವಾಗಿ ಸ್ಥಳದಲ್ಲಿವೆಯೇ ಎಂದು ಖಚಿತಪಡಿಸಿಕೊಳ್ಳಿ. ವೈರಿಂಗ್ ಸರಿಯಾಗಿದೆಯೇ ಎಂದು 2 ಬಾರಿ ಪರಿಶೀಲಿಸಿ. ಕೊನೆಯ ವೋಲ್ಟೇಜ್ ಶ್ರೇಣಿಯನ್ನು ಪರಿಶೀಲಿಸಿ. 220V ±10%. ಯೂನಿಟ್ಗೆ ಸೂಕ್ತವಾದ ಸಾಮರ್ಥ್ಯದೊಂದಿಗೆ ವೋಲ್ಟೇಜ್ ಸ್ಟೆಬಿಲೈಸರ್ ಅನ್ನು ಬಳಸಿ. ಸರಿಯಾದ ಇನ್ಸುಲೇಷನ್ಗಾಗಿ ಯೂನಿಟ್ ಒಳಗೆ ಮತ್ತು ಹೊರಗೆ ಎಲ್ಲ ವಾಯರ್ಗಳನ್ನು ಪರೀಕ್ಷಿಸಿ. ಯೂನಿಟ್ನಲ್ಲಿ ಉತ್ತಮ ಗುಣಮಟ್ಟದ ವಾಯರ್ಗಳು ಮತ್ತು ಪ್ಲಗ್ಗಳನ್ನು ಬಳಸಿ.
ಸುಧಾರಿತ ಕೂಲಿಂಗ್ ದಕ್ಷತೆಗಾಗಿ ಫಾಲ್ಸ್ ಸೀಲಿಂಗ್ ಅನ್ನು ಇನ್ಸ್ಟಾಲ್ ಮಾಡುವುದನ್ನು ಪರಿಗಣಿಸಿ. ನೇರ ಸೂರ್ಯನ ಬೆಳಕನ್ನು ಕೋಣೆಗೆ ಪ್ರವೇಶಿಸದಂತೆ ತಡೆಯಿರಿ. ಮತ್ತೊಂದೆಡೆ ಗೋಡೆಯ ಮೇಲೆ ಮೌಂಟ್ ಮಾಡಲು ನೀವು ಮೌಂಟ್ ಮಾಡುವಾಗ ಪ್ಲೇಟ್ ಅನ್ನು ಇನ್ಸ್ಟಾಲ್ ಮಾಡಬೇಕಿದೆ. ಹಂತ 2, ಮೌಂಟಿಂಗ್ ಪ್ಲೇಟ್ನ ಇನ್ಸ್ಟಾಲೇಷನ್. ಮೌಂಟಿಂಗ್ ಪ್ಲೇಟ್ ಅನ್ನು ಗೋಡೆಗೆ ವಿರುದ್ಧವಾಗಿ ಹಿಡಿದುಕೊಳ್ಳಿ. ಸಮತಲ ಮತ್ತು ಲಂಬವಾದ ಜೋಡಣೆಯನ್ನು ಖಚಿತಪಡಿಸಿಕೊಳ್ಳಲು ಲೆವೆಲ್ ಅನ್ನು ಬಳಸಿ. ಡ್ರಿಲ್ ಮಾಡಲು ಪೆನ್ಸಿಲ್ನೊಂದಿಗೆ ರಂಧ್ರದ ಸ್ಥಾನಗಳನ್ನು ಗುರುತಿಸಿ. ವಾಲ್ ಮೌಂಟೆಡ್ ಎಸಿ ಯೂನಿಟ್ನ ಆದರ್ಶ ಎತ್ತರವು ನೆಲದಿಂದ ಸುಮಾರು 2.1 ಮೀಟರ್ ಆಗಿದೆ. ಅತ್ಯುತ್ತಮ ಕಾರ್ಯಕ್ಷಮತೆಗೆ ಪ್ರತಿ ಬದಿಯಲ್ಲಿ 6 to 12 ಇಂಚುಗಳಷ್ಟು ಜಾಗವನ್ನು ಅನುಮತಿಸಿ. ಪ್ಲೇಟ್ ಅನ್ನು ಗೋಡೆಯ ಮೇಲೆ ಇರಿಸಿ, ಪ್ಲಾಸ್ಟಿಕ್ ಆಂಕರ್ಗಳನ್ನು ಕೊರೆಯಲಾದ ರಂಧ್ರಗಳಲ್ಲಿ ಸೇರಿಸಿ ಮತ್ತು ಸ್ಕ್ರೂಗಳೊಂದಿಗೆ ಸುರಕ್ಷಿತಗೊಳಿಸಿ. ಹಂತ 3, ಔಟ್ಲೆಟ್ ರಂಧ್ರವನ್ನು ಕೊರೆಯಿರಿ. ಗೋಡೆಯ ಹಿಂದೆ ಯಾವುದೇ ವಿದ್ಯುತ್ ವೈರ್ಗಳು ಅಥವಾ ಪೈಪ್ಗಳಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಔಟ್ಲೆಟ್ ರಂಧ್ರಕ್ಕಾಗಿ ಸ್ಥಳವನ್ನು ಆರಿಸಿ. 7 to 8 ಸೆಂಟಿಮೀಟರ್ಸ್ ರಂಧ್ರವನ್ನು ರಚಿಸಲು ಡ್ರಿಲ್ ಅಥವಾ ಕೀಹೋಲ್ ಗರಗಸವನ್ನು ಬಳಸಿ ಡ್ರೈನೇಜ್ಗಾಗಿ ಸ್ವಲ್ಪ ಕೆಳಕ್ಕೆ ಸ್ಲೋಪ್ ಮಾಡಿ. ಹಂತ 4, ಇಂಡೋರ್ ವಿದ್ಯುತ್ ಸಂಪರ್ಕಗಳನ್ನು ಪರಿಶೀಲಿಸಿ. ಇಂಡೋರ್ ಯೂನಿಟ್ ಮುಂಭಾಗದ ಪ್ಯಾನೆಲ್ ಅನ್ನು ತೆರೆಯಿರಿ, ಕವರ್ ತೆಗೆದುಹಾಕಿ ಮತ್ತು ಕಮ್ಯುನಿಕೇಷನ್ಗಾಗಿ ಸ್ಕ್ರೂ ಟರ್ಮಿನಲ್ಗಳಿಗೆ ಸರಿಯಾದ ವೈರ್ ಸಂಪರ್ಕಗಳನ್ನು ದೃಢೀಕರಿಸಿ. ಹಂತ 5, ಪೈಪ್ಗಳು ಮತ್ತು ಕೇಬಲ್ಗಳನ್ನು ಇಂಡೋರ್ ಯೂನಿಟ್ಗೆ ಸಂಪರ್ಕಿಸಿ. ಕೊರೆಯಲಾದ ರಂಧ್ರದ ಮೂಲಕ ಥ್ರೆಡ್ ಕೇಬಲ್ಗಳು ಮತ್ತು ಪೈಪ್ಗಳು ಟೇಪ್ನೊಂದಿಗೆ ಸುರಕ್ಷಿತವಾಗಿರುತ್ತವೆ. ಸರಿಯಾದ ನೀರಿನ ಹರಿವಿಗೆ ಡ್ರೈನೇಜ್ ಪೈಪ್ ಅನ್ನು ಕೆಳಭಾಗದಲ್ಲಿ ಇರಿಸಿ. ಕೂಲಿಂಗ್ ದಕ್ಷತೆಯನ್ನು ಕಾಪಾಡಿಕೊಳ್ಳಲು ಬಾಗುವಿಕೆಯನ್ನು ಕಡಿಮೆ ಮಾಡಿ. ಹಂತ 6, ಇಂಡೋರ್ ಯೂನಿಟ್ ಅನ್ನು ಮೌಂಟ್ ಮಾಡಿ. ಇಂಡೋರ್ ಯೂನಿಟ್ ಅನ್ನು ಮೇಲಕ್ಕೆತ್ತಿ ಮೌಂಟಿಂಗ್ ಪ್ಲೇಟ್ನೊಂದಿಗೆ ಸಂಪರ್ಕಗಳನ್ನು ಜೋಡಿಸಿ ಮತ್ತು ಸುರಕ್ಷಿತ ಫಿಟ್ಗಾಗಿ ದೃಢವಾಗಿ ಒತ್ತಿರಿ. ಸ್ಮೂತ್ ವಾಟರ್ ಡ್ರೈನೇಜ್ಗಾಗಿ ಯೂನಿಟ್ ಅನ್ನು 2 ರಿಂದ 3 ಡಿಗ್ರಿಗಳಷ್ಟು ಹಿಂದಕ್ಕೆ ತಿರುಗಿಸಿ. ಔಟ್ಡೋರ್ ಯೂನಿಟ್ ಅನ್ನು ಇನ್ಸ್ಟಾಲ್ ಮಾಡುವುದು. ಹಂತ 1, ಔಟ್ಡೋರ್ ಯೂನಿಟ್ ಅನ್ನು ಇನ್ಸ್ಟಾಲ್ ಮಾಡಲು ಸೂಕ್ತವಾದ ಪ್ರದೇಶವನ್ನು ಗುರುತಿಸಿ. ಯೂನಿಟ್ ಅನ್ನು ಕವರ್ ಮಾಡಲು ಮರದ 3x4 ಮತ್ತು ಪ್ಲಾಸ್ಟಿಕ್ ಅಥವಾ ಆಸ್ಬೆಸ್ಟಾಸ್ ಶೀಟ್ ಬಳಸಿ ನೆರಳು ನಿರ್ಮಿಸಿ. ಈ ಕೆಳಗಿನ ಇನ್ಸ್ಟಾಲೇಷನ್ ಅಂತರವನ್ನು ನಿರ್ವಹಿಸಿ. ಪೈಪ್ಗಳು ಮತ್ತು ಕೇಬಲ್ಗಳನ್ನು ಸುಲಭವಾಗಿ ಜೋಡಿಸಲು ಆಂತರಿಕ ಯೂನಿಟ್ನ ಕೊರೆಯಲಾದ ರಂಧ್ರದಿಂದ 50 ಅಡಿ 15 ಮೀಟರ್ ಒಳಗೆ ಇರಿಸಿ. ಇಂಡೋರ್ ಯೂನಿಟ್ಗಳ ನಡುವೆ 12 ಮೀಟರ್ ಅಡ್ಡಲಾಗಿ, ಇಂಡೋರ್ ಯೂನಿಟ್ಗಳ ನಡುವೆ 6 ಮೀಟರ್ ಲಂಬವಾಗಿ. ರೆಫ್ರಿಜರೆಂಟ್ ಲೈನ್ನಲ್ಲಿ ಸಮ ಮಧ್ಯಂತರದಲ್ಲಿ ಫಿಕ್ಸ್ ಕ್ಲ್ಯಾಂಪ್ಗಳನ್ನು ಸೆಕ್ಯೂರ್ ಮಾಡಲು ಹತ್ತಿರದ ಗೋಡೆಗಳನ್ನು ಹೊಂದಿರುವ ಪ್ರದೇಶವನ್ನು ಆರಿಸಿಕೊಳ್ಳಿ. ಕಂಡೆನ್ಸರ್ ಪಿನ್ಗಳನ್ನು ಬ್ಲಾಕ್ ಮಾಡಲಾಗಿಲ್ಲ ಎಂಬುದನ್ನು ಪರಿಶೀಲಿಸಿ. ಗೋಡೆ ಮತ್ತು ಕಂಡೆನ್ಸರ್ ನಡುವೆ ಕನಿಷ್ಠ 1 ಅಡಿ ಅಂತರವನ್ನು ಕಾಪಾಡಿಕೊಳ್ಳಿ. ಸರಿಯಾದ ಗಾಳಿಗಾಗಿ ಅದರ ಸುತ್ತಲೂ ಕನಿಷ್ಠ 12 ಇಂಚುಗಳು 30 ಸೆಂಟಿಮೀಟರ್ಸ್ ಜಾಗವನ್ನು ಅನುಮತಿಸಿ. ಯಾವುದೇ ರೇಡಿಯೋ ಅಥವಾ ಟಿವಿ ಆಂಟೆನಾದಿಂದ 10 ಅಡಿ 3.0 ಮೀಟರ್ಸ್ ಕ್ಲಿಯರೆನ್ಸ್ ಅನ್ನು ಖಾತ್ರಿಪಡಿಸಿಕೊಳ್ಳುವ ಮೂಲಕ ಅದನ್ನು ಆಂಟೆನಾಗಳ ಬಳಿ ಇಡುವುದನ್ನು ತಪ್ಪಿಸಿ. ಹಂತ 2, ಔಟ್ಡೋರ್ ಯೂನಿಟ್ ಇನ್ಸ್ಟಾಲ್ ಮಾಡುವುದು. ಔಟ್ಡೋರ್ ಯೂನಿಟ್ ಅನ್ನು ಕಂಡೆನ್ಸಿಂಗ್ ಯೂನಿಟ್ ಆಯ್ಕೆ ಮಾಡಿದ ಪ್ರದೇಶದಲ್ಲಿ ಸ್ಥಳದಲ್ಲಿ, ಅಂದರೆ ಕಟ್ಟಡದ ನೆಲದ ಮೇಲ್ಭಾಗದಲ್ಲಿ ಮೌಂಟ್ ಆದ ವಿಧಾನದಿಂದ ಮೌಂಟ್ ಮಾಡಿ. ಸರಬರಾಜುದಾರರ ವಿಶೇಷಣಗಳ ಪ್ರಕಾರ ಆಂಗಲ್ ಫ್ರೇಮ್ಗಳನ್ನು ನಿರ್ಮಿಸಿ ಮತ್ತು ಗೋಡೆಯೊಳಗೆ ಸುರಕ್ಷಿತವಾಗಿ ಎಂಬೇಡ್ ಮಾಡಿ. ಗೋಡೆಯೊಳಗೆ ಕನಿಷ್ಠ 150 ಮಿಲಿಮೀಟರ್ಗೆ ವಿಸ್ತರಿಸುತ್ತವೆ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಿ. ಯೂನಿಟ್ನ ತೂಕವನ್ನು ಬೆಂಬಲಿಸಲು ಕಾಂಕ್ರೀಟ್ನೊಂದಿಗೆ ಬಲಪಡಿಸಿ. ಔಟ್ಡೋರ್ ಯೂನಿಟ್ ಅನ್ನು ಮೌಂಟ್ ಮಾಡುವ ಫ್ರೇಮ್ಗಳ ಮೇಲೆ ಇರಿಸಿ ಮತ್ತು ಬೋಲ್ಟ್ಗಳು, ನಟ್ಗಳು ಮತ್ತು ರಬ್ಬರ್ ವಾಷರ್ಗಳೊಂದಿಗೆ ಸುರಕ್ಷಿತವಾಗಿ ಜೋಡಿಸಿ. ನೇರ ಸೂರ್ಯನ ಬೆಳಕಿನಿಂದ ರಕ್ಷಿಸಲು ಓವರ್ ಹೆಡ್ ಶೆಡ್ ಅನ್ನು ನಿರ್ಮಿಸಿ. ಸರ್ವಿಸಿಂಗ್ ಮತ್ತು ದುರಸ್ತಿಗಾಗಿ ಕಂಡೆನ್ಸಿಂಗ್ ಯೂನಿಟ್ ಸುತ್ತಲೂ ಸಾಕಷ್ಟು ಜಾಗವನ್ನು ನಿಯೋಜಿಸಿ.
ರೆಫ್ರಿಜರೆಂಟ್ ಲೈನ್ ಸಂಪರ್ಕಗಳಿಗೆ ಸಾಕಷ್ಟು ಕೊಠಡಿಯನ್ನು ಖಚಿತಪಡಿಸಿಕೊಳ್ಳಿ. ರೆಫ್ರಿಜರೆಂಟ್ ಲೈನ್ಗಳಿಗೆ ಕ್ಲ್ಯಾಂಪ್ಗಳನ್ನು ಸಮವಾಗಿ ಅಂತರದಲ್ಲಿ ಜೋಡಿಸಿ. ಅನ್ವಯಿಸಿದರೆ ಅನೇಕ ಯೂನಿಟ್ಗಳನ್ನು ಸ್ಲೈಡ್ ಬೈ ಸ್ಲೈಡ್ ಜೋಡಿಸಿ. ಸಂಕೋಚಕದ ಕಾಲುಗಳಲ್ಲಿ ಎಲ್ಲ ಬೋಲ್ಟ್ಗಳನ್ನು ನಿಧಾನವಾಗಿ ಬಿಗಿಗೊಳಿಸಿ. ಅತಿಯಾದ ಬಲವಿಲ್ಲದೆ ಸರ್ವಿಸ್ ವಾಲ್ವ್ ಫಿಟ್ಟಿಂಗ್ಗಳನ್ನು ಸುರಕ್ಷಿತವಾಗಿ ಬಿಗಿಗೊಳಿಸಿ. ಫ್ಯಾನ್ ಬ್ಲೇಡ್ ಪ್ರೊಪೆಲ್ಲರ್ನ ಮುಕ್ತ ಚಲನೆಯನ್ನು ಪರಿಶೀಲಿಸಿ. ಫ್ಯಾನ್ ಬ್ಲೇಡ್ಗಳು ಪ್ರೊಪೆಲ್ಲರ್ಗಳು ಯೂನಿಟ್ ಬಾಡಿಯೊಂದಿಗೆ ಸಂಪರ್ಕಕ್ಕೆ ಬರುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಬ್ಲೇಡ್ ಪ್ರೊಪೆಲ್ಲರ್ನಲ್ಲಿ ಅಲೆನ್ ಸ್ಕ್ರೂ ಅನ್ನು ಎಚ್ಚರಿಕೆಯಿಂದ ಬಿಗಿಗೊಳಿಸಿ. ಯಾವುದೇ ಸಡಿಲವಾದ ವೈರ್ ಕನೆಕ್ಷನ್ಗಳನ್ನು ಪರಿಶೀಲಿಸಿ ಮತ್ತು ಅವುಗಳನ್ನು ಸುರಕ್ಷಿತಗೊಳಿಸಿ. ಫ್ಯಾನ್ ಮೋಟಾರ್ ಬೇಸ್ ಅನ್ನು ವಿಧಾನವಾಗಿ ಬಿಗಿಗೊಳಿಸಿ. ಎಲ್ಲ ಔಟ್ಡೋರ್ ಯೂನಿಟ್ ಬೇಸ್ ಬೋಲ್ಟ್ಗಳನ್ನು ಸುರಕ್ಷಿತವಾಗಿ ಜೋಡಿಸಿ. ಫ್ಯಾನ್ ಮೋಟಾರ್ಗೆ ಲ್ಯೂಬ್ರಿಕೇಟಿಂಗ್ ಎಣ್ಣೆ ಅಥವಾ ಗ್ರೀಸ್ ಅನ್ನು ಅನ್ವಯಿಸಿ. ಯೂನಿಟ್ ಅನ್ನು ಸಮತಟ್ಟಾದ ನೆಲದ ಮೇಲೆ ಇರಿಸುತ್ತಿದ್ದರೆ ಔಟ್ಡೋರ್ ಯೂನಿಟ್ ಅನ್ನು ಬೆಂಬಲಿಸಲು ನೆಲದ ಮೇಲೆ ಕಾಂಕ್ರೀಟ್ ಪ್ಯಾಡ್ ಇರಿಸಿ. ಸ್ಥಳಾಂತರವನ್ನು ತಡೆಗಟ್ಟಲು ಮಣ್ಣು ಅಥವಾ ಬಂಡೆಗಳ ಮೇಲೆ ಡೈರೆಕ್ಟ್ ಪ್ಲೇಸಿಂಗ್ ಅನ್ನು ತಪ್ಪಿಸಿ. ಮಳೆಯ ಸಮಯದಲ್ಲಿ ನೀರು ಸಂಗ್ರಹವಾಗುವುದನ್ನು ತಡೆಯಲು ಪ್ಯಾಡ್ ಸಮತಟ್ಟಾಗಿದೆಯೇ ಮತ್ತು ಸ್ವಲ್ಪ ಏವತ್ತರವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಕಾಂಕ್ರೀಟ್ ಪ್ಯಾಡ್ ಮೇಲೆ ಔಟ್ಡೋರ್ ಯೂನಿಟ್ ಅನ್ನು ಸುರಕ್ಷಿತಗೊಳಿಸಿ. ಕಂಪನಗಳನ್ನು ಕಡಿಮೆ ಮಾಡಲು ಪ್ಯಾಡ್ನ ಮೇಲೆ ರಬ್ಬರ್ ಕುಷನ್ ಅನ್ನು ಇರಿಸಿ. ನಂತರ ಆಂಕರ್ ಬೋಲ್ಟ್ಗಳನ್ನು ಬಳಸಿಕೊಂಡು ಕಂಡೆನ್ಸರ್ ಯೂನಿಟ್ ಅನ್ನು ಸುರಕ್ಷಿತವಾಗಿ ಇರಿಸಿ ಮತ್ತು ಆಂಕರ್ ಮಾಡಿ. ಹಂತ 4. ಔಟ್ಡೋರ್ ಯೂನಿಟ್ನ ವಿದ್ಯುತ್ ವೈರಿಂಗ್ ಅನ್ನು ಪರಿಶೀಲಿಸಿ. ಕಂಡೆನ್ಸರ್ ಕವರ್ ಅನ್ನು ತೆಗೆದುಹಾಕಿ ಮತ್ತು ವೈರಿಂಗ್ ಅನ್ನು ಪರೀಕ್ಷಿಸಿ. ಸರಿಯಾದ ಸಂಪರ್ಕಗಳಿಗಾಗಿ ಸೂಚನಾ ಕೈಪಡಿಯ ವೈರಿಂಗ್ ರೇಖಾಚಿತ್ರವನ್ನು ರೆಫರ್ ಮಾಡಿ. ಕ್ಲ್ಯಾಂಪ್ಗಳೊಂದಿಗೆ ಕೇಬಲ್ಗಳನ್ನು ಜೋಡಿಸಿ ಮತ್ತು ಕವರ್ ಅನ್ನು ಬದಲಾಯಿಸಿ. ಹಂತ 5. ತಾಮ್ರದ ಪೈಪ್ಗಳನ್ನು ಸುರಕ್ಷಿತವಾಗಿರಿಸಲು ಫ್ಲೇರ್ ನಟ್ಗಳನ್ನು ಬಳಸಿ ಕೈಪಿಡಿಯಲ್ಲಿ ಸೂಚಿಸಿದಂತೆ ಪೈಪ್ಗಳು ಮತ್ತು ಕೇಬಲ್ ಅನ್ನು ಔಟ್ಡೋರ್ ಯೂನಿಟ್ಗೆ ಸಂಪರ್ಕಿಸಿ. ಇಂಡೋರ್ ಯೂನಿಟ್ನಿಂದ ಔಟ್ಡೋರ್ ಯೂನಿಟ್ಗೆ ವಿದ್ಯುತ್ ಕೇಬಲ್ ಅನ್ನು ಸಂಪರ್ಕಿಸಿ. ಅಗತ್ಯವಿದ್ದರೆ ಹೆಚ್ಚುವರಿ ತಾಮ್ರದ ಕೊಳವೆಗಳನ್ನು ಟ್ರಿಮ್ ಮಾಡಿ. ಅಂತಿಮವಾಗಿ ಗೊತ್ತುಪಡಿಸಿದ ಔಟ್ಲೆಟ್ಗೆ ವಿದ್ಯುತ್ ಸರಬರಾಜನ್ನು ಸಂಪರ್ಕಿಸಿ. ಔಟ್ಡೋರ್ ಯೂನಿಟ್ನ ಅಂಶಗಳನ್ನು ಪರಿಶೀಲಿಸಿ. ಸಂಕೋಚಕದಲ್ಲಿ ನಿರಂತರತೆಯನ್ನು ಪರಿಶೀಲಿಸಿ. ಪ್ರೋಬ್ ಲೀಡ್ಗಳನ್ನು ತೆಗೆದುಕೊಂಡು ಟರ್ಮಿನಲ್ನಲ್ಲಿ ಒಂದು ತುದಿಯನ್ನು ಇರಿಸಿ. ಮಲ್ಟಿಮೀಟರ್ನ ಇನ್ನೊಂದು ಪ್ರೋಬ್ ಅನ್ನು ಇನ್ನೊಂದು ಟರ್ಮಿನಲ್ನಲ್ಲಿ ಇರಿಸಿ. ಮಲ್ಟಿಮೀಟರ್ನಲ್ಲಿ ನಿರಂತರತೆಯನ್ನು ಪರಿಶೀಲಿಸಿ. ಇತರ ಟರ್ಮಿನಲ್ಗಳಿಗೆ ಈ ವಿಧಾನವನ್ನು ಅನುಸರಿಸಿ. ಮೋಟಾರ್ ಫ್ಯಾನ್ ಮೋಟಾರ್ ಅನ್ನು ಸರಬರಾಜು ವೈರ್ಗೆ ಸಂಪರ್ಕಿಸಿ. ಮೋಟಾರ್ ಅನ್ನು ರನ್ ಮಾಡಿ. ವೇಗವನ್ನು ಪರಿಶೀಲಿಸಿ. ಕಾರ್ಯವಿಧಾನವನ್ನು ಅನುಸರಿಸಿ. ಇನ್ಸ್ಟಾಲೇಷನ್ ಅನ್ನು ಪೂರ್ಣಗೊಳಿಸುವುದು. ಹಂತ 1. ರೆಫ್ರಿಜರೆಂಟ್ ಸರ್ಕಿಟ್ನಿಂದ ಗಾಳಿ ಮತ್ತು ತೇವಾಂಶವನ್ನು ತೆಗೆದುಹಾಕಿ. ಸರ್ವಿಸ್ ಪೋರ್ಟ್ಗೆ ನಿರ್ವಾತ ಪಂಪ ಮೆದುಗೊಳವೆ ಸಂಪರ್ಕಪಡಿಸಿ. ನಂತರ ಅದು 10 mmHgಯ ಸಂಪೂರ್ಣ ನಿರ್ವಾತವನ್ನು ತಲುಪುವವರೆಗೆ ನಿರ್ವಾತವನ್ನು ಆನ್ ಮಾಡಿ. ಸೋರಿಕೆಗಳಿಗಾಗಿ ಪರಿಶೀಲಿಸಿ. ನಂತರ ಸಂಪರ್ಕ ಕಡಿತಗೊಳಿಸಿ ಮತ್ತು ಸರ್ವಿಸ್ ಪೋರ್ಟ್ ಮತ್ತು ಕ್ಲ್ಯಾಂಪ್ಗಳನ್ನು ಬದಲಾಯಿಸಿ. ಹಂತ 2. ಕಿಟ್ನಲ್ಲಿ ಒದಗಿಸಲಾದ ಕ್ಲ್ಯಾಂಪ್ಗಳನ್ನು ಬಳಸಿಕೊಂಡು ಗೋಡೆಗೆ ಪೈಪ್ಗಳನ್ನು ಸುರಕ್ಷಿತಗೊಳಿಸಿ. ಕೈಪಿಡಿಯ ಸೂಚನೆಗಳ ಪ್ರಕಾರ ಅವುಗಳು ಸಂಪರ್ಕವಾಗಿ ಅಂತರವನ್ನು ಹೊಂದಿವೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಹಂತ 3. ಗಾಳಿ ಮತ್ತು ಕೀಟಗಳ ಒಳನುಸುಳುವಿಕೆಯನ್ನು ತಡೆಯಲು ಎಕ್ಸ್ಪಾಂಡಿಂಗ್ ಪಾಲಿಯುರಿಥಿನ್ ಫೋಮ್ನೊಂದಿಗೆ ಗೋಡೆಯ ರಂಧ್ರವನ್ನು ಮುಚ್ಚಿ. ಏರ್ ಕಂಡೀಷನಿಂಗ್ ಸಿಸ್ಟಮ್ ಅನ್ನು ಆನ್ ಮಾಡುವ ಮೊದಲು ಫೋಮ್ ಅನ್ನು ಒಣಗಲು ಅನುಮತಿಸಿ. ಹಂತ 4. ಯೂನಿಟ್ ಅನ್ನು ಆನ್ ಮಾಡಿ ಮತ್ತು ತಂಪಾದ ಗಾಳಿಯನ್ನು ಆನಂದಿಸಿ. ಇಂಡೋರ್ ಯೂನಿಟ್ನಿಂದ ಎಸಿಯನ್ನು ಪ್ರಾರಂಭಿಸಿ ಮತ್ತು ತಂಪಾದ ಗಾಳಿಯು ಸರ್ಕ್ಯುಲೇಟ್ ಆಗಲು ಕಾಯಿರಿ. ಯಾವುದೇ ಕಾರ್ಯಾಚರಣೆಯ ಸಮಸ್ಯೆಗಳಿಗೆ ಸೂಚನಾ ಕೈಪಡಿಯನ್ನು ನೋಡಿ. ಹೀಗಾಗಿ ನಾವು ಸ್ಪ್ಲಿಟ್ ಎಸಿ ಯೂನಿಟ್ ಅನ್ನು ಯಶಸ್ವಿಯಾಗಿ ಇನ್ಸ್ಟಾಲ್ ಮಾಡಿದ್ದೇವೆ. ಕಾರ್ಯಕ್ಷಮತೆ ಪರಿಶೀಲನೆ.
ಕಾರ್ಯ 1. ಮ್ಯಾನಿಫೋಲ್ಡ್ ಗೇಜ್ನೊಂದಿಗೆ ಒತ್ತಡದ ಮೌಲ್ಯಮಾಪನ. ಸಿಸ್ಟಮ್ಗೆ ಗೇಜ್ ಮ್ಯಾನಿಫೋಲ್ಡ್ ಅನ್ನು ಅಟ್ಯಾಚ್ ಮಾಡಿ 2 ಗಂಟೆಗಳ ಕಾಲ ನಿರಂತರವಾಗಿ ಯೂನಿಟ್ ಅನ್ನು ನಿರ್ವಹಿಸಿ ಸಕ್ಷನ್ ಮತ್ತು ಡಿಸ್ಚಾರ್ಜ್ ಲೈನ್ಗಳಲ್ಲಿ ಒತ್ತಡದ ಮಟ್ಟವನ್ನು ಮೇಲ್ವಿಚಾರಣೆ ಮಾಡಿ ಮತ್ತು ರೆಕಾರ್ಡ್ ಮಾಡಿ. ಕಾರ್ಯ 2. ಕೂಲಿಂಗ್ ದಕ್ಷತೆಯ ಪರೀಕ್ಷೆ. ಏರ್ ಕಂಡೀಷನರ್ ಅನ್ನು ಆನ್ ಮಾಡಿ. ತಾಪಮಾನವನ್ನು ನಿರ್ದಿಷ್ಟ ಮೌಲ್ಯಕ್ಕೆ ಹೊಂದಿಸಿ 24 ಡಿಗ್ರಿ ಸೆಲ್ಸಿಯಸ್. ರೀಡಿಂಗ್ಸ್ ಅನ್ನು ರೆಕಾರ್ಡ್ ಮಾಡಿ ಮತ್ತು ಫಲಿತಾಂಶಗಳನ್ನು ವಿಶ್ಲೇಷಿಸಿ. ಯೂನಿಟ್ ಅನ್ನು ನಿಲ್ಲಿಸಿ ಮತ್ತು ಯಾವುದೇ ಗಾಳಿಯ ಅಡೆತಡೆಗಳನ್ನು ತೆರವುಗೊಳಿಸಿ. ಕಾರ್ಯಾಚರಣೆಯ ಅವಧಿ ಮತ್ತು ಅಲಭ್ಯತೆಯನ್ನು ಲೆಕ್ಕ ಹಾಕಿ. ಕಾರ್ಯ 3. ಗಾಳಿಯ ಚಲನೆಯನ್ನು ಮೌಲ್ಯಮಾಪನ ಮಾಡಿ ಸ್ವಿಚ್ ಅನ್ನು ಹೆಚ್ಚಿನ ತಂಪಿಗೆ ಹೆಚ್ಚಿನ ವೇಗ ಹೊಂದಿಸಿ. ಪ್ರದರ್ಶಿಸಿದಂತೆ ವೆಲಾಸಿಟಿ ಮೀಟರ್ ಟ್ಯೂಬ್ ಅಥವಾ ಆನೋಮೋಮೀಟರ್ ಅನ್ನು ಗ್ರಿಲ್ ಮುಂದೆ ಇರಿಸಿ. ರೆಕಾರ್ಡ್ ಶೀಟ್ನಲ್ಲಿ ಗಾಳಿಯ ಹರಿವಿನ ಅಳತೆಯನ್ನು ರೆಕಾರ್ಡ್ ಮಾಡಿ. ರೆಕಾರ್ಡ್ ಶೀಟ್ನಲ್ಲಿನ ರೀಡಿಂಗ್ ಅನ್ನು ಗಮನಿಸಿ. ಗ್ರಿಲ್ನಲ್ಲಿ ಏರ್ ಔಟ್ಲೆಟ್ ವಿವಿಧ ಹಂತಗಳಲ್ಲಿ ಗಾಳಿಯ ಹರಿವನ್ನು ಮೌಲ್ಯಮಾಪನ ಮಾಡಿ. ನೇಮ್ ಪ್ಲೇಟ್ನಲ್ಲಿನ ವಿವರಗಳೊಂದಿಗೆ ಗಾಳಿಯ ಹರಿವನ್ನು ಹೋಲಿಕೆ ಮಾಡಿ. ಕಾರ್ಯ 4. ವಿದ್ಯುತ್ ಬಳಕೆಯನ್ನು ಮೇಲ್ವಿಚಾರಣೆ ಮಾಡಿ. ಯೂನಿಟ್ ಅನ್ನು ಪ್ಲಗ್ ಮಾಡಿ ಮತ್ತು ಪವರ್ ಆನ್ ಮಾಡಿ. ಫೇಸ್ ವೈರ್ಗೆ ಟಂಗ್ ಟೆಸ್ಟರ್ ಅನ್ನು ಅಟ್ಯಾಚ್ ಮಾಡಿ. ಯೂನಿಟ್ ಅನ್ನು ಪ್ರಾರಂಭಿಸಿ ಮತ್ತು ಕರೆಂಟ್ ಅನ್ನು ಗಮನಿಸಿ. ಯೂನಿಟ್ ಅನ್ನು ಆಫ್ ಮಾಡಿ ಮತ್ತು ಟಾಂಗ್ ಟೆಸ್ಟರ್ ಅನ್ನು ತೆಗೆದುಹಾಕಿ. ಎಸಿ ಯೂನಿಟ್ನ ಕಾರ್ಯಕ್ಷಮತೆಯನ್ನು ನಿರ್ಧರಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ. ನಾವು ಚಟುವಟಿಕೆಯ ಅಂತ್ಯಕ್ಕೆ ಬಂದಿದ್ದೇವೆ. ಈ ಮಾಡ್ಯೂಲ್ನಲ್ಲಿ ನಾವು ಕಲಿತದ್ದನ್ನು ಮರುಪರಿಶೀಲಿಸೋಣ. ನಾವು ಈ ಕೆಳಗಿನವುಗಳನ್ನು ಕಲಿತಿದ್ದೇವೆ. ಸ್ಪ್ಲಿಟ್ ಎಸಿಯ ಯಾಂತ್ರಿಕ ವಿದ್ಯುತ್ ಘಟಕಗಳನ್ನು ಗುರುತಿಸಲು ಸಾಧ್ಯವಾಗುತ್ತದೆ. ಸ್ಪ್ಲಿಟ್ ಎಸಿಯ ಇಂಡೋರ್ ಯೂನಿಟ್ ಅನ್ನು ಆನ್ ಆಫ್ ಮಾಡಲು ಮತ್ತು ಅದನ್ನು ಇರಿಸಲು ಸೂಕ್ತವಾದ ಸ್ಥಳವನ್ನು ಆಯ್ಕೆ ಮಾಡಲು. ಸ್ಪ್ಲಿಟ್ ಎಸಿ ವ್ಯವಸ್ಥೆಯ ಇಂಡೋರ್ ಯೂನಿಟ್ ಅನ್ನು ಇನ್ಸ್ಟಾಲ್ ಮಾಡಲು. ಸ್ಪ್ಲಿಟ್ ಎಸಿಯ ಔಟ್ಡೋರ್ ಯೂನಿಟ್ ಅನ್ನು ಆನ್ ಆಫ್ ಮಾಡಲು ಮತ್ತು ಅದನ್ನು ಇರಿಸಲು ಸೂಕ್ತವಾದ ಸ್ಥಳವನ್ನು ಆಯ್ಕೆ ಮಾಡಲು. ಸ್ಪ್ಲಿಟ್ ಎಸಿ ವ್ಯವಸ್ಥೆಯ ಔಟ್ಡೋರ್ ಯೂನಿಟ್ ಅನ್ನು ಇನ್ಸ್ಟಾಲ್ ಮಾಡಲು. ಸ್ಪ್ಲಿಟ್ ಎಸಿಯ ಔಟ್ಡೋರ್ ಯೂನಿಟ್ನ ಕಂಪೋನೆಂಟ್ಗಳನ್ನು ಪರಿಶೀಲಿಸಲು. ಇಲ್ಲಿಯವರೆಗೆ ನೇಲ, ಸೀಲಿಂಗ್ ಅಥವಾ ಕ್ಯಾಸೆಟ್ ಮೌಂಟಿಂಗ್ ಸ್ಪ್ಲಿಟ್ ಎಸಿಯ ಇಂಡೋರ್ ಮತ್ತು ಔಟ್ಡೋರ್ ಯೂನಿಟ್ಗಳನ್ನು ಇನ್ಸ್ಟಾಲ್ ಮಾಡಲು ನಾವು ಕಲಿತಿದ್ದೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.